ನಾನಂತೂ 3 ತಿಂಗಳಿಗೆ ಕೆಡುಕಿ ಮತ್ತು ಯಾವ ಸಣ್ಣ ಫಂಕ್ಷನ್ ಬಿಡಲ್ಲ. ಬಸ್ ಉದ್ಘಾಟನೆಗೂ ಬರ್ತೀನಿ, ಹಾಸ್ಪಿಟ್ಲ್ ಉದ್ಘಾಟನೆಗೂ ಬರ್ತೀನಿ, ಇಡೀ ಜಿಲ್ಲೆ. ರೈತರಿಗೋಸ್ಕರ ಒಂದು ಸಾರ್ವಜನಿಕ ಸಭೆ, ಇದಕ್ಕೋಸ್ಕರನೇ ಇವೆಲ್ಲಾನು ಕಾಂಗ್ರೆಸ್ ಸರ್ಕಾರ ರೈತರ ಸರ್ಕಾರ ಮಾಡ್ತೀನಿ. ಆಯ್ತು ಅಧ್ಯಕ್ಷ. ಅಕ್ಕಿ ನೋಡೋದು ಮಾಡ್ತಾ ಇದ್ದೀವಿ. ಸರಿ, ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ. ಏನಾಗಿದೆ ಗೊತ್ತಾಗ್ತಿಲ್ಲ. ಈಗ ಜನಗಳು ಪದೇ ಪದೇ ಸರ್ಕಾರ ಸ್ಪಷ್ಟಪಡಿಸ್ತಾ ಇದ್ದಾರೆ, ಇದು ಕುಡಿಯೋ ನೀರು ಯೋಜನೆ ಅಲ್ಲ, ಕುಡಿಯೋ ನೀರು ಎತ್ತಿನ ಹೊಳೆ ಅಲ್ಲ, ಇಂಡಸ್ಟ್ರಿ ಅಲ್ಲ, ಇದು ಅಂತರ್ಜಲ ಅಭಿವೃದ್ಧಿಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿರೋಂಥ ಪ್ರೋಗ್ರಾಮು. ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿರೋ ಪ್ರೋಗ್ರಾಮ್ಗೆ 2 ಹಂತದಲ್ಲಿ ಅಲ್ಲಿ ಶುದ್ಧೀಕರಿಸಿ ಕೊಡ್ತಾ ಇದ್ದಾರೆ. ನೀವು 3ನೇ ಹಂತ ಶುದ್ಧೀಕರಿಸ್ಬಿಟ್ರೆ ಈಗೇನು ನಮಗೆ ನೀರು ಸಿಗ್ತಿದೆ ಅದ್ರಲ್ಲಿ 3ನೇ 1 ಭಾಗ ಕೂಡ ಸಿಗಲ್ಲ. ಯಾಕೆಂದರೆ ನಮ್ಮ ಮನೇಲಿ ಫಿಲ್ಟರ್ ಹಾಕಿರ್ತೀವಪ್ಪ, ನಾವು ನೋಡ್ತಾ ಇರ್ತೀವಲ್ಲ, ಆ ಫಿಲ್ಟರ್ ಆಗಿ ನೀರು ಬರೋದು ಬರೀ ತೊಟ್ಟಿಗ್ಲಿಕ್ತಾ ಇರ್ತದೆ. ಇದು ಜೋರಾಗಿ ಗೊತ್ತಾಗ್ತದೆ ಬರುವಂತ ವೇಸ್ಟ್ ನೀರು 80%. ಹಂಗೆ ಇದು ನೀವು ವೈಜ್ಞಾನಿಕವಾಗಿ ಕೆಲವೆಲ್ಲ ಮಾತಾಡಬೇಕು. ಈಗ ಇದ್ಕಪ್ಪ, ನನಗೆ ದಯಮಾಡಿ ಕೇಳ, ಸಾಧ್ಯನೇ ಇಲ್ಲ ರಮೇಶ್ ಕುಮಾರ್ ಹೇಳಕ್ ಸಾಧ್ಯ ಇಲ್ಲ. ಓಪನ್ ಮಾಡಿದ್ದೀನಿ, ಅವ್ರ ಪೇಜ್ ಓಪನ್ ಮಾಡಿದ್ದೀನಿ. ಅದು ಬೇರೆ ಹೇಳ್ತೀನಿ. 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ನೀರು ಸಿಗೋದಿಲ್ಲ. ಇಂಪಾರ್ಟೆಂಟ್ ಈಗೇನ್ ನಮ್ಮ ಕೆರೆಗಳು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡ್ತೀರಾ ಅಥವಾ ನೀವು ಯಾರಾದ್ರೂ 5 ಜನ ಇದ್ದೀರಿ? ಎಲ್ಲ ಆಗದೇ ಇರೋ ಕೆಲಸ ಬೆಳೆಸ್ಕೊಂಡು 5 ಜನ ಇದ್ದೀರಿ. ಫೇಸ್ ಅಲ್ಲಿ 126 ಕೆರೆ ಇದೆ. ಬೆಂಗಳೂರಲ್ಲಿ ಸಾರ್ವಜನಿಕರು ಸಿಕ್ಕಿಲ್ಲ, ನೀವಾದ್ರೂ ಸಿಗ್ತೀರಿ. ಸಿಗೋರಾಗ್ರೆ ಇಲ್ಲ, ನೀವು ಕೊತ್ತೂರು ಮಂಜು ಆಗಲ್ಲ, ಅದೆಲ್ಲ ಆಗದೇ ಇರೋದೆಲ್ಲ ಬೇಡ. ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅವರೇ ಮೊದಲನೇ ಬಾರಿಗೆ ಹೊರಗಡೆ ಜಿಲ್ಲೆಯವರು ಬಂದಿದ್ರೆ ನಮ್ದು ವಿರೋಧನೆ. ಚಲುವರಾಯ ಸ್ವಾಮಿ ಬಂದವ್ರೆ, ಬಾಲಚಂದ್ರ ಜಾರಕಿಹೊಳಿ ಬಂದವ್ರೆ, ಆನೇಕಲ್ ನಾಯಕಸ್ವಾಮಿ ಬಂದವ್ರೆ, ಬೈತಿ ಬಸವರಾಜ್ ಬಂದವ್ರೆ, ಈ ಮುನ್ರತ್ನ ಬಂದವ್ರೆ. ಎಲ್ಲರೂ ಬಂದಾಗ ತಕರಾಲಿಲ್ಲ. ನೀವು ಹೋರಾಟಗಾರರು ನಮ್ಮ ಸರ್ಕಾರದಲ್ಲಿ ಮಾಡಿದಾಗ ಬಂದ ತಕರಾಲ್ ಆಗ್ತೀವಿ ಎಲ್ಲ ನೋಡಿ. ಹೇಳ್ತೀನಿ ಕೇಳಿ. ಉಸ್ತುವಾರಿ ಸಚಿವರು 5 ಜನ ಇದ್ದೀರಣ್ಣ, ನೀವು ಕಾಂಗ್ರೆಸ್ MLA ಸಚಿವರು ಅಷ್ಟು 5 ಜನ ಇದ್ದೀವಿ. ನಿಜ. ನಮ್ಮ ರಾಜ್ಯದಲ್ಲಿ ನಿಮ್ಗೆ ಶಕ್ತಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳು? ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳು? 31 ಇದೆ ಅಣ್ಣ. 31 ಜಿಲ್ಲೆಗೂ ಕೂಡ ಆಯಾ ಜಿಲ್ಲೆಯವ್ರನ್ನೇ ಮಾಡಕ್ ಸಾಧ್ಯ. ಈಗ ಬೆಂಗಳೂರು ನಗರ ಒಂದೇ ಎಷ್ಟು ಕ್ಷೇತ್ರ ಇದೆ? 28 ಕ್ಷೇತ್ರ ಇದೆ. ನಮ್ಮ ಕೋಲಾರ ಜಿಲ್ಲೆ ಎಷ್ಟು ಕ್ಷೇತ್ರ? ನಮ್ಮ ಕೋಲಾರ ಜಿಲ್ಲೆ ಎಷ್ಟು ಕ್ಷೇತ್ರ ಇದೆ? ನಾನು ಕೇಳೋದು ನೀವು ಅದೇ ಹೋರಾಟಗಾರ, ನೀವು ಬರೀ ನೀವು ಹೇಳಿದ್ರೆ ನಾವು ಕೇಳ್ಬೇಕು, ನಾವು ಹೇಳೋದು ನೀವು ಕೇಳಕ್ ರೆಡಿ ಇರಲ್ಲ. ವಾಸ್ತವ ಎಲ್ಲರಿಗೂ ಅರ್ಥ ಆಗ್ಬೇಕಿಲ್ಲ. ಈ ಕೋಲಾರ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇದೆ, ಬೆಂಗಳೂರು 28 ಕ್ಷೇತ್ರ ಇದೆ, ಬೆಳಗಾಂ 19 ಕ್ಷೇತ್ರ ಇದೆ, ಕೊಡಗು 3 ಕ್ಷೇತ್ರ. ಈಗ 28 ಕ್ಷೇತ್ರದಿಂದ ಗೆದ್ದು ಬಂದವ್ರಿಗೆ 4-5 ಜನಕ್ಕೆ ಮಾಡೇ ಮಾಡ್ತಾರ? 3-4 ಜನಕ್ಕೆ ಮಾಡಲೇಬೇಕಾ? ಹಾಗೆ ಎಲ್ಲಾ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡಕ್ಕಾಗಲ್ಲ. ಆಯಾ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟರೆ ಮಾತ್ರ ಎಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಈ ಉಸ್ತುವಾರಿ ಸಚಿವರು ಅನ್ನೋದೇ ಕಾನೂನಲ್ಲೇನಿಲ್ಲ, ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಮಾಡಿಕೊಂಡಿರ್ತಕ್ಕಂಥದ್ದಷ್ಟೇ ಬಿಟ್ಟರೆ ಕಾನೂನಲ್ಲಿ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು ಯಾವೂ ಇಲ್ಲ. ಮುಖ್ಯಮಂತ್ರಿಗಳು ಸಚಿವರಷ್ಟೇ. ಸಚಿವರಲ್ಲಿ ಕ್ಯಾಬಿನೆಟ್ ಸ್ಟೇಟ್. ಈಗೇನು ಸ್ಟೇಟ್ ಎಲ್ಲ ಮೊದಲು ಮಾಡಿದ್ರೆ ಈಗ ಸ್ಟೇಟ್ ಮಾಡೋದಿಲ್ಲ, ಎಲ್ಲ ಕ್ಯಾಬಿನೆಟ್ ಸಚಿವರೇ. ಹೀಗೆ ನಮ್ಗೆ ನಿಮ್ಮ ತಿಳಿಸಿದ್ದು ಗೊತ್ತಿದೆಯಲ್ಲ, ಬಹುಶಃ ಉಸ್ತುವಾರಿ ಸಚಿವರಾಗಿದ್ದರಿಂದ ನಮಗಂತೂ ಮ್ಯಾಕ್ಸಿಮಮ್ ಗ್ರಾಂಟ್ಸ್ ಕೊಡ್ತಾರೆ ಕೋಲಾರಕ್ಕೆ. ಅಷ್ಟು ಬೇರೆ ಯಾರೇ ಸಚಿವರಾಗಿದ್ದು ಕೂಡ ತರಕ್ಕಾಗ್ತಿಲ್ಲ. ಈಗ ನಮ್ಮ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಪಾಪ ಎಷ್ಟು ನಮ್ಮ ಜೊತೆಗೆ ನಿಂತು ಹೋರಾಟ ಮಾಡಿದ್ದಾರೆ. ಯಾಕಪ್ಪ ನಮ್ಮ ಜಿಲ್ಲೆಯವರೆಲ್ಲ ಸಚಿವರಾದ್ರೆ ಮೆಡಿಕಲ್ ಕಾಲೇಜ್ ಮಾಡಿಲ್ಲ? ನಮ್ಮ ಜಿಲ್ಲೆಯವರು ಇಲ್ಲ, ನಾವು ಇಲ್ಲ ಈಗಲೂ ಕೇಳ್ತೀವಿ. ಈಗಲೂ ನಾವು ಸರ್ಕಾರದಲ್ಲಿ ಒತ್ತಡ ಆಗ್ತಾ ಇದ್ದೀವಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂತ. ಆಮೇಲೆ ನಮ್ಮ ಜಿಲ್ಲೆಯವರು ಎಷ್ಟು ಜನ ಉಸ್ತುವಾರಿ ಸಚಿವರು ಯಾಕೆ ಕೋಲಾರ ರಿಂಗ್ ರೋಡ್ ಮಾಡಲಿಲ್ಲ?
ಕಿಡ್ನಾಕ್ ರಿಂಗ್ ರೋಡ್ಗೆ ಆದೇಶ ಮಾಡಿದ್ರು ಈಗಾಗಲೇ 30 ಲಕ್ಷ DPRಗೆ ನೀವಾದ್ರೆ ಇನ್ನೂ ಹೇಳೋದು ಕೇಳ್ರಿ, ನೀವು ವಾಸ್ತವಾಂಶ ಮಾತಾಡಲ್ಲ, ಅದೇ ನಿಮಗೆ ಅರ್ಥ ಮಾಡ್ಕೊಳ್ರಿ. ಉಸ್ತುವಾರಿ ಸಚಿವರು ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ, ಅವರು ಸರ್ಕಾರದ ಸಚಿವರು ಇಡೀ ರಾಜ್ಯಕ್ಕೆ ಅನ್ವಯಿಸಿದ್ರು, ರಾಜ್ಯಕ್ಕೆಲ್ಲ ಸಚಿವರು ಅವರು. ಎಲ್ಲಿ ಬೇಕಾದ್ರೂ ಹೋಗಿ